ಇವತ್ತು ನನ್ನ ಲಾಸ್ಟ್ ಚೀಟ್ ಡೇ ವ್ಲಾಗ್. ಏನಿದು ಚೀಟ್ ಡೇ ಅಂತ ಹೇಳ್ತಿದ್ದಾಳೆ ಅಂದ್ಕೊಂಡ, ಮುಂದೆ ನೋಡ್ತಾ ಕೇಳ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ನನ್ನ ಫೇವ್ರೆಟ್ ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದು ನನಗೆ ಎಷ್ಟೇ ಖುಷಿ ಆಯಿತು, ನನಗೆ ಎಷ್ಟೇ ದುಃಖ ಬೇಜಾರು ಏನೇ ಇರಲಿ ನಾನು ಫಸ್ಟು ಬರೋದು ಇಲ್ಲಿಗೆ. ನನಗೆ ಬಂದರೆ ಏನೋ ಒಂಥರ ಫುಲ್ ಪೀಸ್ ಮೈಂಡ್ ಆಗೋಗ್ಬಿಡುತ್ತೆ, ಏನೇ ಟೆನ್ಷನ್ಸ್ ಇದ್ರು ಏನಿದ್ರು. ಸೊ ಹೋದ್ವಿ, ಐಸ್ ಕ್ರೀಮ್ ಯಾವ್ದು ಬೇಕು ಅಂತ ನೋಡಿದೆ, ಆರ್ಡ್ರ್ ಮಾಡಿದೆ. ನಾನು ಯಾವಾಗಲೂ ತೊಗೊಳೋದು ಒಂದೇ ಗಡ್ಬಡ್ ಎನಿ ಟೈಮ್. ಸೊ ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಇಟ್ಕೊಂಡಿದ್ದಾರೆ ಇದು. ಸೊ ನೀವು ವಿದ್ಯಮಾನ ನಗರ್ ಸೈಡ್ ಇದ್ದರೆ ಸೊ ಅಲ್ಲಿ ಮೇನ್ ರೋಡಲ್ಲೇ ಕಾಣುತ್ತೆ. ಸೊ ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ನಾನು ತಿನ್ನಕ್ಕೆ ರೆಡಿ ಆದೆ. ಈಗ ಎಷ್ಟೇ ತಿನ್ನಿ ಏನೇ ಅಂದರೆ, ಬಟ್ ಐಸ್ ಕ್ರೀಮಲ್ಲಿ ತಿಂತಾ ಇರುವಾಗ ಅದೇನೋ ಒಂಥರ ಎಲ್ಲಿಗೂ ಯಾವುದೋ ಲೋಕ ಕರ್ಕೊಂಡು ಹೋದಂಗೆ ನನಗೆ ಫೀಲ್. ಆ ತಿನ್ನೋದ್ರಲ್ಲಿ ಎಂಜಾಯ್ ಮಾಡೋದಿದೆ ಅಲ್ಲ, ಯಾರಿಗೆ ಸಿಗತ್ತೆ ಅದು. ಮಂತ್ಲಿ ಟ್ವೈಸ್ ಹೋಗಲೇಬೇಕು ನನಗೆ, ಇಲ್ಲಾಂದರೆ ಏನು ಮಿಸ್ಸಿಂಗ್ ಅದು ಸಮ್ಮರ್ ಇರಲಿ ವಿಂಟರ್ ಇರಲಿ ರೈನಿ ಯಾವುದೇ ಸೀಸನ್ ಇದ್ದರೂ ನನಗೆ ಇಲ್ಲಿ ಹೋಗಲೇಬೇಕು. ಇಲ್ಲಾಂದರೆ ಏನೋ ಒಂಥರ ಮಿಸ್ಸಿಂಗು ಮನೇಲಿ ಎಲ್ಲರ ಹತ್ರನೋ ಕೈ ಅಂತ ಇದು ಮಾಡ್ತಾಯಿರ್ತೀನಿ. ಇಲ್ಲಿಗೆ ಹೋಗಿ ಬಂದರೆ ನನಗೇನೋ ಒಂಥರ ಮೈಂಡ್ ಫ್ರೀ ಫೀಲಿಂಗ್ಸ್. ನಮ್ಮ ಮನೆಯವರು ಒಂದು ಹಾಯ್ ಮಾಡಿರಿ ಅಂದರೂ ಮಾಡಲ್ಲ, ಅವ್ರು ಸ್ವಲ್ಪ ಹಂಗೆ ನಾಚ್ಕೊತಾರೆ. ಸೊ ಫಸ್ಟು ಪೈನಾಪಲ್ ಫ್ಲೇವರ್ ಕ್ರೀಮ್ ಹಾಕಿರ್ತಾರೆ, ಆಮೇಲೆ ಮಿಡಲಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಆಮೇಲೆ ಸ್ಟ್ರಾಬೆರಿ, ಆಮೇಲೆ ಮತ್ತೆ ಕೆಳಗಡೆ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅದು ತಿಂತ ಅದನ್ನು ಫೀಲ್ ಮಾಡಿಕೊಂಡು ಅನುಭವಿಸ್ಕೊಂಡು ತಿನ್ನೋದಿದೆ ಅಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ. ನಾನು ಸ್ವಲ್ಪ ಫುಡ್ಡಿನೇ, ಬಟ್ ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು, ನಿನಗೆ ಅನ್ನ ಎಲ್ಲ ಏನು ಸೇರಲ್ಲ ಅಲ್ವಾ, ಐಸ್ ಕ್ರೀಮ್ ಆದರೆ ಎಷ್ಟು ಕೊಟ್ಟರು ತಿಂತೀಯ, ಏನು ಇದು ಮಾಡಲ್ಲ ಅಂತ. ಏನು ಮಾಡಿ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ರೇಟಿಂಗ್ ಕೊಟ್ವಿ. ಜಸ್ಟ್ ಎಲ್ಲ ಹೇಳಿ ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ. ಸೊ ಬಟ್ ನಮ್ಮ ಮನೆಯವರು ಡೊಮಿನೋಸ್ ನೋಡಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಬಟ್ ಎಲ್ಲ ಅವ್ರೇನು ವೀಡಿಯೋ ಏನು ಅಲೋ ಮಾಡೋಕ್ಕೆ ಬಿಡಲಿಲ್ಲ. ಸ್ವಲ್ಪ ಬೇಜಾರಾಯಿತು ನನಗೆ. ಏನು ಮಾಡೋಕ್ಕಾಗಲ್ಲ, ಕೆಲವರು ಅಕ್ಸೆಪ್ಟ್ ಮಾಡ್ಕೊತಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಸೊ ಐ ಡೋಂಟ್ ಕೇರ್ ದಟ್ ಆಲ್ ನಾನ್ ಸೆನ್ಸ್ ಪೀಪಲ್. ಅದನ್ನು ನಾವು ಅಲ್ಲಿ ತಿನ್ನೋಕೆ ಇಷ್ಟ ಆಗಲಿಲ್ಲ ನನಗೆ, ಅವ್ರು ಹಂಗೆ ಮಾಡಿ ಹೇಳಿದ್ರಿಂದ. ಸೊ ಹಂಗಾಗಿ ನಾವು ಮನೆಗೆ ತೊಗೊಂಡು ಬಂದ್ವಿ. ಸೊ ನಾನಿವತ್ತು ಏನಕ್ಕೆ ಐಸ್ ಕ್ರೀಮು ಪಿಜ್ಜಾ ಎಲ್ಲ ಮನೆಗೆ ತೊಗೊಂಬಂದು ತಿಂತಾ ಇದ್ದೀನಿ ಅಂತ ಅಂದರೆ, ಸೊ ನಾಳೆಯಿಂದ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಸೊ ಹೆಲ್ತ್ ಸಲುವಾಗಿ ಟಿವಿ ನೋಡ್ತಾ ಮೂವಿ ನೋಡ್ತಾ ಲೈಟಾಗಿ ಏನಾದರೂ ತಿಂತಾಯಿದ್ರೆ, ಲೈಟೇನು ಇವತ್ತು ಹೆವಿನೇ ಆಗೋಯ್ತು ಅಂದರೆ ನೈಟ್ ಊಟನೇ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ನಾವು. ಲಾಸ್ಟಿಗೆ ಸ್ವಲ್ಪ ಹೊಟ್ಟೆ ಫುಲ್ ಆದಂಗೆ ಆಗೋಯ್ತು. ನನಗೆ ಒಂದು 2 ಪೀಸ್ ತಿನ್ನೋಷ್ಟೊತ್ತಿಗೆ ಸಾಕಾಗೋಯ್ತು. ಅದಕ್ಕೆ ಸ್ವಲ್ಪ ಸೊ ಇದು ಏನು ಅಂತ ಅಂದರೆ, ಸೊ ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ACV ಡಯಟ್ ಪ್ಲ್ಯಾನ್ ಮೀನ್ಸ್ ಪ್ಲಿಕ್ಸ್ ಅವ್ರದ್ದಿದು.
ಸೊ ಇದು ಟ್ರೈ ಮಾಡೋಣ ಅಂತ. ಸೊ ಇದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ನನಗೊಂದು ಸ್ಮಾಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಇದ್ರ ಮೇನ್ ಬೆನಿಫಿಟ್ಸ್ ಏನು ಅಂದರೆ ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬಟ್ ಇದು ಬರೀ ಇದು ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ಯೂಸ್ ಆಗುತ್ತೆ ಅಂತ ಅಲ್ಲ. ಸೊ ಫುಡ್ ಕಂಟ್ರೋಲು ಮತ್ತು ಸ್ವಲ್ಪ ವರ್ಕೌಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆಯಿಂದ ನನ್ನ ಡಯಟ್ ಜರ್ನಿ ಸ್ಟಾರ್ಟು, ನಿಮ್ಮ ಸಪೋರ್ಟ್ ಬೇಕೇ ಬೇಕು ಗೈಸ್. ಸೊ ನೋಡಿ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಪ್ಲೀಸ್ ನನ್ನ ನೆಕ್ಸ್ಟ್ ವಿಡಿಯೋಗೆ ನೀವು ವೆಯ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಕಮೆಂಟ್ಸ್ಗೆ, ಲೈಕ್ಗೆ, ಶೇರ್ಗೆ, ಸಪೋರ್ಟ್ಸ್ಗೆ ಸೊ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಎಲ್ರಿಗೂ ಬಾಯ್.